ಕಷ್ಟಪಟ್ಟು ಮಾಡಿದ್ದು ಇದರಲ್ಲಿ ಏನಾದರೂ ಒಂದು ಕೊಡಿಸ್ಬೇಕು ಅಂತ ಇತ್ತು. 9 ಮಂತ್ಸ್ ಅನ್ನೋದು ನೋಡ್ದೇ ಹೋಗಿ ವರ್ಕ್ ಮಾಡಿದ್ದೀನಿ. ಅಗೈನ್ ಇವಾಗ ಬಕೆಟ್ ಥರ ಐತೆ ಥರ ಹ್ಯಾಂಗ್ ಸಿಂಪಲ್ಲಾಗಿ ರೆಡಿ ಆದೆ. ಯಾಕಂದರೆ ಪಪ್ಪುನು ಮ್ಯಾನೇಜ್ ಮಾಡಬೇಕು ಅಲ್ಲೆಲ್ಲ. ಮಾಧವರು ರೆಡಿಯಾಗಿ ಆಚೆ ಇದ್ದಾರೆ. ಪಪ್ಪುಮ್ಮ ನೋಡಿ, ಪಪ್ಪು ತಟ್ಟೆ ಎಳಿಯೋಕೆ ಹೆಂಗೋಯ್ತು ಅವನೇ. ಮೆನ್ ಚಿಕನ್ ಆ್ಯಂಡ್ ಡ್ರ್ಯಾಗನ್ ಚಿಕನ್, ಕಲ್ಮಿ ಕಬಾಬ್. ಮಾಧು ಅವ್ರಿಗೆ ಗೊತ್ತಿಲ್ಲ. ಇವಾಗ ಹೋಗಿ ಇನ್ನೊಂದು 10 ಮಿನಿಟ್ಸ್ ಆಯ್ತಾ. ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಯಜಮಾನ್ರೇ. ಹ್ಯಾಪಿ ಬರ್ಡೇ ಟು ಯು ಡಿಯರ್. ಏನಿರ್ಬೋದು ಮಾಧು? ಗೆಸ್ಟ್ ಮಾಡಬೇಕು ತಾನೇ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ನಮ್ಮ ಪತಿದೇವರು ಬರ್ಡೇ. ಮೀನ್ಸ್ ಅಂದರೆ 25th ನಾಳೆ. ಲೈಕ್ ಏನಾದರೂ ಸಿಂಪಲ್ಲಾಗಿ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಯೂಶ್ವಲಿ ಪಾಪ ನನಗೋಸ್ಕರ ಮಾಡಿರೋದ್ರಲ್ಲಿ ಅದೆಲ್ಲ ಝೀರೋ. ನನಗೋಸ್ಕರ ತುಂಬಾ ಮಾಡಿಬಿಟ್ಟಿದ್ದಾರೆ. ಬಟ್ ನನ್ನ ಕೈಲಿ ಏನಾಗುತ್ತೆ ಸಾಧ್ಯ ಆದಷ್ಟು ಮಾಡೋಣ. ಮತ್ತು ನಾನು ಅರ್ನ್ ಮಾಡಿರೋ ದುಡ್ಡಲ್ಲಿ ಏನಾದರೂ ಕೊಡ್ಸೋಣ ಅಂತ ಸೊ ಈ ಒಂದು ಸೆಲೆಬ್ರೇಷನ್ನ ಮಾಡಿಸ್ತಿದ್ದೀನಿ. ಒಂಥರ ಖುಷಿ. ಮೀನ್ಸ್ ಏನಂದರೆ, ಅವರು ಕೊಟ್ಟಿದ್ದ ದುಡ್ಡು ಸೇವಿಂಗ್ ಮಾಡಿ ಕೊಡಿಸಿರೋ ದಿನಗಳು ತುಂಬ ದಿನ ಇದೆ. ಬಟ್ ನಾನು ದುಡಿತಾ ಇರೋ ದುಡ್ಡಲ್ಲಿ ಕೊಡಿಸೋದು ಅದೊಂಥರ ಸ್ಪೆಷಲ್ ಖುಷಿ. ಬಟ್ ಎಮೋಷ್ನಲ್ಲು ಕೂಡ ಆಗುತ್ತೆ. ಯಾಕಂದರೆ ಅದೊಂಥರ ಫೀಲಿಂಗ್ಸ್ ಹೇಳ್ಕೊಳಕ್ಕಾಗಲ್ಲ. ಅಷ್ಟು ಖುಷಿನೂ ಆಗುತ್ತೆ ಆ್ಯಂಡ್ ಬೇಜಾರು ಆಗುತ್ತೆ. ಅವರು ತುಂಬ ಅಂದರೆ ತುಂಬಾ ಅಂದರೆ ಲೈಕ್ ಅಂದರೆ ಹೆಂಗೆ ಅಂದರೆ ತುಂಬ ಸಿಂಪಲ್ ಮ್ಯಾನ್. ಅಂದರೆ ಒಂದು ಸೋಕೆ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಯಾಕಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಡೆಡಿಕೇಶನ್ ಮಾಡಿ ಬೆಳೆದಿರೋದು. ಅದೊಂದು ತುಂಬ ಇಷ್ಟ ಮಾಧುವಲ್ಲಿ ನನಗೆ. ಮತ್ತು ಜೆನ್ಯೂನ್ ಪರ್ಸನ್. ಅಂದರೆ ಹೆಂಗೆ ಅಂದರೆ ಒಬ್ಬರು ಬಗ್ಗೆನೂ ನೆಗೆಟಿವ್ ಆಗಲಿ ಅದೆಲ್ಲ ಏನೂ ಇಲ್ಲ. ಮತ್ತು ಜಾಸ್ತಿ ಯಾರನ್ನೂ ಮೈಂಡಲ್ಲಿ ಇದು ಮಾಡ್ಕೊಳ್ಳಲ್ಲ. ಎಷ್ಟು ಬೇಕು ಅಷ್ಟು ಗೈಸ್, ಅವಶ್ಯಕತೆ ಮೀರಿ ಯಾವುದೂ ತೊಗೊಳ್ಳಲ್ಲ. ಇವತ್ತು ನಾನು ಈ ಸಿಚುವೇಷನಲ್ಲಿ ಈ ಸ್ಥಾನದಲ್ಲಿ ಇದ್ದೀನಿ ಅಂತಂದರೆ ಅದಕ್ಕೆ 100ಕ್ಕೆ 100% ಮಾಧುನೇ. ಯಾಕಂದರೆ ಫಸ್ಟೆಲ್ಲ ನನಗೆ ತುಂಬ ಕೋಪ ಆ್ಯಂಡ್ ತಾಳ್ಮೆ ಇರಲಿಲ್ಲ. ಪೇಷನ್ಸ್ ಅನ್ನೋದು ಬಂದಿರೋದೆ ನನಗೆ ಮಾಧುವಿಂದ. ಸೊ ತುಂಬ ಖುಷಿ. ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ, ಅಷ್ಟು ವರ್ಡ್ಸ್ಗಳು. ಸೊ ಗೈಸ್, ಇವಾಗ ಸ್ವಲ್ಪ ರೆಡಿಯಾಗಿ ಮಾಧು ಅವ್ರಿಗೆ ಜಸ್ಟ್ ನಾನು ಊಟಕ್ಕೆ ಹೋಗೋಣ, ಅಪ್ಪುಗೂ ಸ್ಕೂಲ್ ಸ್ಟಾರ್ಟ್ ಆಗಿಬಿಡ್ತಿದೆಯಲ್ಲ, ಎಲ್ಲಾದರೂ ಆಚೆ ಹೋಗೋಣ ಅಂತೇಳಿ ಆ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಸೆಲೆಬ್ರೇಷನ್ ಆ ಥರ ಅಂತ ಕರ್ಕೊಂಡು ಹೋಗಲ್ಲ. ಅಲ್ಲಿ ಹೋಗಿ ಸ್ಪೆಷಲ್ಲಾಗೇ ಮಾಡ್ತಾಯಿದ್ದೀನಿ ಈ ವರ್ಷ. ಅಂದರೆ ತುಂಬ ಸಿಂಪಲ್ ಆದ್ರೂ ಒಂಥರ ಎಲಿಗೆಂಟಾಗಿದೆ ಪ್ಲ್ಯಾನಿಂಗ್ ಎಲ್ಲ. ನೋಡೋಣ ಎಷ್ಟು ಖುಷಿ ಪಡ್ತಾರೆ ಅಂತ. ಯೂಶ್ವಲಿ ಪಾಪ ನನಗೆ ಅವ್ರು ಬಿಟ್ರೆ ನಾನು ಅವ್ರಿಗೆ ನಾನು. ಸೊ ಈ ಥರ ನಮ್ಮ ಒಂದು ಲೈಫ್ ಜಾಸ್ತಿ ಫ್ಯಾಮಿಲಿ ಬಾಂಡಿಂಗ್ದಾಗಲಿ ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಲಿ ಇಬ್ರಿಗೂ ಅಷ್ಟೊಂದಿಲ್ಲ. ಎಷ್ಟು ಅವಶ್ಯಕತೆ ಇರುತ್ತೋ ಅದಷ್ಟೇ ಗೈಸ್ ಜಾಸ್ತಿ. ಸೊ ಗೈಸ್, ಇವಾಗ ಜಾಸ್ತಿ ಮಾತಾಡ್ತಿದ್ದೀನಿ ಅಂತ ಅನಿಸುತ್ತೆ. ರೆಡಿ ಆಗಬೇಕು. ಆ್ಯಂಡ್ ಅಪ್ಪುನೂ ಕೂತಿದ್ದಾನೆ, ರೆಡಿ ಆಗಬೇಕು. ಪಪ್ಪುಗೂ ರೆಡಿ ಮಾಡಬೇಕು. ಮಮ್ಮಿನೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ಪಪ್ಪುನೂ ಬರ್ತಾರೋದ್ರಿಂದ ಮಮ್ಮಿಯೂ ಬರಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಅವ್ರಿಗೆ ಲೈಟ್ ಪಿಂಕ್ ಕಲರ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಡಾರ್ಕ್ ಕಲರ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪಪ್ಪುಗೆ ಪಿಂಕ್ ಇದೆ, ಅಪ್ಪುಗೆ ಪಿಂಕ್ ಇಲ್ಲ. ಸೊ ಅವರಿಬ್ರದ್ದು ಚೇಂಜಸ್ಸೇ ಆಗುತ್ತೆ. ನಾನು ಆಪೋಸಿಟಾಗಿ ಹಾಕೋತಾ ಇದ್ದೀನಿ. ಸೊ ನೋಡೋಣ ಹೇಗಿರುತ್ತೆ. ಅವರು ಖುಷಿ ಆಗ್ತಾರೆ. ಬಟ್ ಅಂದರೆ ಅವ್ರಿಗೆ ಗಿಫ್ಟು ಜಾಸ್ತಿ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಅವ್ರು ಕೊಡ್ತಾರೆ ಅನ್ನೋ ಇಂಟೆನ್ಷನ್ ಇಲ್ಲ ನನಗೆ. ಬಟ್ ನಾನು ಮಾಡಬೇಕು ಅನ್ನೋದು ತುಂಬ ದಿನದಿಂದ ಇತ್ತು. ನಾನು ಕಷ್ಟಪಟ್ಟು ಮಾಡಿದ್ದು ಇದರಲ್ಲಿ ಏನಾದರೂ ಒಂದು ಕೊಡಿಸ್ಬೇಕು ಅಂತ ಇತ್ತು. ಯಾವಾಗಲೂ ಏನಾಗೋದಂದರೆ ಅವ್ರ ಸೇವಿಂಗ್ಗೆ ಅಂತ ಇವಾಗ ನನಗೆ ಅದಕ್ಕೆ ಇದಕ್ಕೆ ಅಂತ ಕೊಡೋದ್ರಲ್ಲೂ ಸ್ವಲ್ಪ ಮಾಡ್ತಿದ್ದೆ. ಮತ್ತು ನನ್ನ ಮೇಕಪ್ಪು ಅದೆಲ್ಲ ಮಾಡಿರೋ ದುಡ್ಡು ಇಟ್ಕೊಂಡು ಮಾಡ್ತಿದ್ದೆ. ಬಟ್ ಇವಾಗ ತುಂಬ ಕಷ್ಟಪಟ್ಟಿದ್ದೀನಿ. ಯಾವ ಟೈಮಲ್ಲಿ ಪ್ರೆಗ್ನೆಂಟ್ 9 ಮಂತ್ಸ್ ಅನ್ನೋದು ನೋಡ್ದೇ ಹೋಗಿ ವರ್ಕ್ ಮಾಡಿದ್ದೀನಿ. ಅಗೈನ್ ಇವಾಗಲೂ ಕೂಡ ನಾನು 4 ಮಂತ್ಸ್ ಪಾಪುನ ಬಿಟ್ಟು ಹೋಗಿ ವರ್ಕ್ ಮಾಡಿದ್ದೀನಿ. ಅದೊಂದು ಪ್ರೌಡ್ ಫೀಲ್ ಇದೆ ಗೈಸ್ ನನಗೆ. ನನ್ನ ಗಂಡನ ಬರ್ಡೇ ಸ್ಪೆಷಲ್ಲಾಗಿ ಈ ವರ್ಷ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಸೊ ಅದೊಂಥರ ಮೆಮೊರಿಬಲ್ ಆಗೋ ಕೂಡ ಇರುತ್ತೆ ನನಗೆ. ಓಕೆ ಗೈಸ್, ಅಲ್ಲಿ ಹೋಗಿ ನೋಡೋಣ. ಇವಾಗ ಫಸ್ಟು ರೆಡಿ ಆಗಿಬಿಡ್ತೀನಿ ನಾನು. ಗೈಸ್, ಇಲ್ಲಿ ಭುವನ್ ಮತ್ತು ನೀತಿ ವೆಯ್ಟ್ ಮಾಡ್ತಾವನೆ ಕೆಳಗಡೆ.
ಇವರು ಇದನ್ನು ತೊಗೊಂಡು ಹೋಗ್ತಿದ್ದಾರೆ. ಎಲ್ಲ ಆಲ್ಮೋಸ್ಟ್ ನಮ್ಮ ಹತ್ರನೇ ಇತ್ತು ಇಲ್ಲಿ ಗಿಫ್ಟು. ಆ್ಯಂಡ್ ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ಸಿಂಪಲ್ಲಾಗಿ ರೋಸ್ದು ಮಾಡೋಣ ಅಂಥೇಳಿ. ರೋಸ್ದೆಲ್ಲೋ ಬ್ಲಾಸ್ಟರ್ ಇದು. ಹಾಂ, ಸೊ ನೀವು ಹೋಗಿರಿ ಆಯಿತು. ಎಂಜಾಯ್, ಇಬ್ಬರು ಎಂಜಾಯ್ ಮಾಡಿ ಎಲ್ಲ ಹೋಗ್ಬಿಟ್ಟು. ಇದು ಈ ಥರ ಬಕೆಟ್ ಥರ ಐತೆ, ಈ ಥರ ಹ್ಯಾಂಗ್ ಮಾಡ್ಬೋದು. ಆ್ಯಂಡ್ ಇದು ಕ್ಯಾಂಡಲ್ ಒಳಗಡೆ ಹಾಕಿದ್ದೀನಿ. ಇಲ್ಲೊಂದು ಇಟ್ಟಿದೆ ತೆಗೆದು ಹೊಸದು. ಐಸ 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 ಇಲ್ಲೊಂದು ಐತೆ ನೋಡಿ. ಹಾಂ ಹಾಂ, ಇದು ಚೆನ್ನಾಗೈತೆ ಅವರು ಕೊಡೋಕ್ಕೆ ಮದುವೆ. ಓಕೆ ಗೈಸ್, ಇದೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬಿಟ್ಟು ಸಿಗ್ತೀನಿ ಆಮೇಲೆ. ಗೈಸ್, ಇಬ್ಬಿಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಸೊ ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಆದೆ, ಯಾಕಂದರೆ ಪಪ್ಪನ್ನು ಮ್ಯಾನೇಜ್ ಮಾಡಬೇಕು ಅಲ್ಲೆಲ್ಲ. ಮಾಧವರು ರೆಡಿಯಾಗಿ ಆಚೆ ಇದ್ದಾರೆ. ಸೊ ಯಾವುದೇ ಒಂಚೂರು ಕ್ಲೂ ಕೂಡ ಇಲ್ಲ ಅವರಿಗೆ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಸೊ ಇನ್ನೊಂದು ಫೋನ್ ನೋಡಿ ಬಿದ್ದು ಹೆಂಗೆ ಹೊಡೆದೋಗ್ಬಿಟ್ಟಿದೆ ಅಂತ ಅಂದರೆ, ಸೊ ಫಸ್ಟು ನಾನು ಐಫೋನ್ ಅಂತ ತೊಗೊಂಡಿದ್ದು. ಇದು ಅಂದರೆ 12 Pro ಮ್ಯಾಕ್ಸ್ ಅಂತ ತೊಗೊಂಡಿದ್ದು ಇದೇನೆ, 12 Pro ಮ್ಯಾಕ್ಸು. ಸೊ ಆದರೆ ಏನೋ ಒಂಥರ ಬಾಂಡಿಂಗು, ಅದನ್ನ ಎಸೆಯೋಕ್ಕೆ ಇಷ್ಟ ಆಗಲ್ಲ, ಹಂಗಾಗಿ ಎಸೆಯೋಕ್ಕೆ ಆಗುತ್ತೆ. ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡು. ಓಕೆ ಗೈಸ್, ಇವಾಗ ಹೊರಡ್ತಾ ಇದ್ದೀನಿ ನಾನು. ಅಪ್ಪು ಅವರೇ ಹಾಯ್. ಭುವನ್ ಹಾಯ್. ಹಲೋ ಯಜಮಾನ್ರೆ. ಗೈಸ್, ಇವರಿಂದ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಎಷ್ಟು ಲೇಟ್ ಮಾಡಿದ್ರು. ಆಲ್ರೆಡಿ 10 ಗಂಟೆ. ಏನ್ರಿ ಮಾದು ನಿಮ್ಮದು? ಹಾಂ, ಇರಾವತ್ತು ಕರ್ಕೊಯ್ತಾರಂತೆ ಮಾದು ನಮ್ಮನ್ನ. ನಿತಿನಣ್ಣ ಅವ್ರೆ, ಎಲ್ಲಿ ಕಾಣಿಸ್ಬಿಡ್ತು? ಇಲ್ಲ ಇರಾವತ್ತ ಎಲ್ಲಿರೋದು? ಹೌದಾ? ಓ, ಸಂಕ್ಲಗೆರೆ ಗೇಟ್ ಹತ್ರ ಐತಲ್ಲ ಅದಾ? ಫಸ್ಟ್ ಟೈಮ್ ನಾವು ನಮ್ಮ ಚನ್ನಪಣ್ಣದಲ್ಲಿರೋ ಹೋಟೆಲ್ಗೆ ಹೋಗ್ತಾ ಇರೋದು. ಹೋಟೆಲ್ ಐರಾವತ. ಸೊ ಯೂಶ್ವಲಿ ಬೇರೆ ಕಡೆ ಎಲ್ಲ ವೈಶಾಲಿ ಮತ್ತು ಕಾಂತಾರ ಎಲ್ಲ ಹೋಗಿದ್ದೀವಿ. ಇದು ಫಸ್ಟ್ ಟೈಮ್ ನೋಡೋಣ ಟೇಸ್ಟ್ ಹೇಗಿರುತ್ತೆ ಏನು ಅಂತ ಹೇಳಿ ಇಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಪ್ಪು ಎಲ್ಲ ಮಮ್ಮಿಯವರು ಅದವರು ಮುಂದೆ ಹೋಗ್ತಿದ್ದಾರೆ. ಒಂಚೂರು ಕ್ಲೂನೇ ಇಲ್ಲ ಅವ್ರಿಗೆ. ಪಪ್ಪುಮ್ಮ, ಪಪ್ಪುಮ್ಮ ನೋಡಿ, ಪಪ್ಪು ತಟ್ಟೆ ಎಳಿಯೋಕೆ ಹೆಂಗೋಯ್ತು ಅವನೇ. ಎತ್ಕೊಂಬಗ್ನೆ ನೋಡು, ವೆಜ್ ಅವ್ರದ್ದು ಯಾವಾಗಲೂ ಲೇಟು. ಹಾಂ, ಇಂದ್ರಮ್ಮ ಆ್ಯಂಡ್ ನಿತಿ ಇಬ್ಬರು ವೆಜ್. ಚಿಕನ್ ಅದು ಇದು ಫಸ್ಟ್ ಕೊಟ್ಟಿದ್ದು ಲೆಮನ್ ಚಿಕನಾ? ಅಲ್ಲ, ಅವ್ರಿಗೆ ಚಿಕನ್ ಕೊಟ್ಬಿಟ್ರೇನೋ ಅಂತ ಅವರಿಬ್ರು ವೆಜ್. ಅದಕ್ಕೆ ಅಪ್ಪು ಆ್ಯಂಡ್ ರೈಸ್ ಐಟಮ್ ಹೇಳಿದರು. ಸೊ ಲೆಮನ್ ಚಿಕನ್ ಆ್ಯಂಡ್ ಡ್ರ್ಯಾಗನ್ ಚಿಕನ್, ಕಲ್ಮಿ ಕಬಾಬ್. ನಿತಿಯವ್ರದ್ದು ಬಂತು. ಭುವನ್ ಏನು ಮಾಡ್ತಾವನೆ? ಹಿಂದೆ ಬನ್ನಿ ಮಾದು. ಅಲ್ಲೇ ಮ್ಯಾಚ್ ನೋಡ್ಕೊಂಡು ತಿಂತಾರದು. ಅಪ್ಪು ಎಂಜಾಯ್. ಪಪ್ಪುಮ್ಮ ಅದೇ ನೋಡ್ತಾ ಇದೆ ಪಾಪ ಕಂದ ಪಪ್ಪುಮ್ಮ. ಸಾಕು. ಇವತ್ತು ಸಂಡೇ, ಸೊ ನಮ್ಮ ಮಮ್ಮಿ ನಾನ್ ವೆಜ್ ತಿನ್ನಲ್ಲ, ವೆಜ್ ಗೈಸ್. ಇವರು ಆಲ್ವೇಸ್ ವೆಜ್. ಅಪ್ಪು ಇದು ಊಟ ಮುಗಿಸಿ ಐಸ್ ಕ್ರೀಮ್ ತಿಂತಿದ್ದಾರೆ. ಅಪ್ಪು ಅವರೇ ಎಂಜಾಯ್. ನಾವು ಜ್ಯೂಸ್ ಕುಡಿತಾ ಇದ್ದೀವಿ. ಪಪ್ಪು ಅವ್ರು ಹೇಳ್ತಿದ್ದಾರೆ. ಮಮ್ಮಿ ಆಯಿತಾ? ಪಪ್ಪು ಎತ್ಕೊಬ ಹೇಳ್ತಾನೆ. ಹಾಂ, ನಮ್ಮ ಮಮ್ಮಿಗೆ ಲೈಮ್ ಸೋಡಾ ಇಷ್ಟ ಆಗಲಿಲ್ಲ ಅನಿಸ್ತದೆ. ಸೊ ಇದು ಸೋಡಾ ಹಾಕಿರ್ತಾರೆ ಮಮ್ಮಿ, ಅದಕ್ಕೆ ಇಷ್ಟ ಆಗಲಿಲ್ವಾ? ಯಪ್ಪ, ಎಲ್ಲ ಮುಗೀತು. ಇವಾಗ ಗೈಸ್ ಮಾದವರು ಮೇಲೆ ಕೆಳಗಡೆ ಎಲ್ಲ ಜೊತೆ ಮಾತಾಡ್ತಾ ಇದ್ದಾರೆ ಗೊತ್ತಿರೋರು. ಸೊ ಅವರಿಬ್ಬರು ಮೇಲ್ಗಡೆ ಹೋಗಿದ್ದಾರೆ. ಭುವನ್ ಆ್ಯಂಡ್ ನಿತಿ ಮೇಲೆ ಏನಾಗಿದೆ ಏನೋ ನೋಡ್ಕೊಬರ್ತೀವಿ ಅಂತ ಹೇಳಿ ಕೇಕ್ ಇಲ್ಲಿಟ್ಟಿದ್ರು. ತಕ್ಷಣ ಮೇಲೆ ತಗೊಂಡು ಓಡೋದ್ರು. ಸೊ ಇನ್ನೇನು ಟೈಮ್ ಆಗ್ತಿದೆ, ಕರ್ಕೊಂಡು ಹೋಗ್ಬೇಕು ಮೇಲೆ. ಸಿಂಪಲ್ ಆ್ಯಂಡ್ ಎಲಿಗೆಂಟಾಗೆ ನಮ್ಮ ನಿತಿಯವರು ಸಾಧನೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಅಣ್ಣನ ಮೇಲೆ ಲವ್ ಇರಲಿ. ಅಕ್ಕೆ ಲವ್ ಅಂತ ಬರ್ಸ್ತಾವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಆಲ್ವೇಸ್ ಸಪೋರ್ಟ್. ಹ್ಯಾಪಿ ಬರ್ತ್ಡೇ. ಇವಾಗ ಕರ್ಕೊಬರ್ಬೇಕಿತ್ತು ಗೈ, ಸಾಕಾಗಿರೋದು. ಅಪ್ಪು ಕರ್ಕೊಬಂದ್ಬಿಡದ?
ಇದು ಈ ಕಡೆ ಒಂದಿಡೋದ. ಸೊ ಗೈಸ್ ಮಾಧು ಅವರು ಲೈಕಂದರೆ ಇಲ್ಲಿಗೆ ಬರೋ ತನಕ ಗೊತ್ತಿರಲಿಲ್ಲ. ಸೊ ಇದು ಪಾರ್ಟಿ ಹಾಲು. ಏನಾಗೈತೆ ಅಂದರೆ ಮಾಧುಗೂ ಗೊತ್ತು, ಈ ಪಾರ್ಟಿ ಹಾಲ್ ಓನರು ಆ್ಯಂಡ್ ಮಾಧುಗೂ ಗೊತ್ತು. ಹಂಗಾಗಿ ಮಾಧು ಮತ್ತು ಪಪ್ಪು ಮೇಲ್ಗಡೆ ನಾನು ಫೀಡ್ ಮಾಡಿಸಿ ಬಂದೆ ಪಪ್ಪುಗೆ. ಮಾಧು ಮತ್ತು ಮಮ್ಮಿ ಅಪ್ಪು ಬಂದ ನನ್ನ ಜೊತೆ. ಪಪ್ಪು ಬಂದು ರೂಮಲ್ಲೇ ಇದ್ದಾನೆ. ಸೊ ಮಾಧು ಅವ್ರಿಗೆ ಗೊತ್ತಿಲ್ಲ. ಇವಾಗ ಹೋಗಿ ಇನ್ನೊಂದು 10 ಮಿನಿಟ್ಸ್ ಆಯಿತಾ? ಹಾಂ, ಹೋಗಿ ಕರ್ಕೊಂಡು ಬರಬೇಕು ಗೈಸ್. ಈಗೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಮೆನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಯಜಮಾನ್ರೇ. ಪತಿದೇವ ಸರ್ಪ್ರೈಸ್. ಹ್ಯಾಪಿ ಬರ್ಡೇ ಟು ಯು. ವೇರ್ ಇಸ್ ಮ್ಯಾಚ್ ಬಾಕ್ಸ್? ಮ್ಯಾಚ್ ಬಾಕ್ಸ್ ಇಲ್ವಾ? Happy birthday to you. Happy birthday to you. Happy birthday to you, dear Baba. Happy birthday to you. Cut ಮಾಡಿ. Once again, happy birthday. ಟಿಶ್ಯೂ ಇಲ್ವಾ ನಿಂಗೆ? ನಾನು ತಿನ್ನಿಸ್ತೀನಿ. ಏನೋ ಗೊತ್ತಾದೆ. ನೀನು ತಿಂದಿಯಾ? ಹೋಗಿ ಮಮ್ಮಿ. ಅವ್ನು ಟೇಸ್ಟ್ ನೋಡಿದ್ರೆ ಮತ್ತೆ ಮತ್ತೆ ಬೇಕು. ನೀವು ತಿನ್ಸಿ ಅವನಿಗೆ. ಲೈಫಲ್ಲಿ ಅತ್ತೆ ಅಳಿಯ ಫಸ್ಟ್ ಟೈಮ್ ಗೈಸ್ ತಿನ್ನಿಸ್ತಾ ಇರೋದು. ಕ್ಲಾಸ್ ಹಾಕ್ಬಿಡಿ ಎಲ್ಲ ಮಮ್ಮಿ ಮಗನ್ಗೆ. ಮುಗೀತ್. ಅಪ್ಪು ಪಟಾಕಿ ತಂದಿದ್ದ, ಬಟ್ ಆದ್ರೆ ಅದೆಲ್ಲ ಫ್ಲಾಪ್ ಆಯ್ತು. ಓಕೆ, ದಿಸ್ ಈಸ್ ಫಾರ್ ಯು. ಏನಿರ್ಬೋದು ಮದು? ಗೆಸ್ ಮಾಡ್ಬೇಕು ತಾನೇ? ಗೆಸ್ ಮಾಡಿದೆ ಹೆಂಗ್ ಓಪನ್ ಮಾಡ್ತೀರಾ? ಗೆಸ್ ಮಾಡಿ ಏನಂತ. ಏನಾದ್ರೂ ಆಗ್ಲಿ ಗೆಸ್ ಮಾಡಿ. ಲಾಸ್ಟ್ ಇಯರ್ ವಾಚ್ ಕೊಟ್ಟಿರುತ್ತಾನೆ. ಗೆಸ್ ಏನಿರುತ್ತೆ ಅನ್ನೋದು ನನಗೆ ಗೊತ್ತಾಗ್ಬೇಕಲ್ಲ. ಪ್ಲೀಸ್ ಗೆಸ್ ಮಾಡಿ. ಮೈಂಡ್ ಬ್ಲ್ಯಾಂಕ್ ಆಗ್ಬಿಟ್ಟಿದೆ ನಮ್ಮ ಯಜಮಾನ್ರಿಗೆ. ವರ್ಷನೂ ಏನಾದ್ರು ಕೊಡ್ತಾ ಇರ್ತಾರಲ್ಲ, ಏನ್ ಕೊಟ್ಟಿರ್ಬೋದು. ಸುಮ್ಮನೆ ಹೇಳಿ, ಒಂದೇನಾದ್ರೂ ಗೆಸ್ ಮಾಡಿ ಆಯ್ತು. ಅಪ್ಪು ಕ್ಲೂ ಕೊಡ್ತಾನೆ ಗೈಸ್. ನನ್ನ ಕೇಳಿದ್ರೆ ನನಗೇನು ಗೊತ್ತಿಲ್ಲ. ಆಮೇಲೆ ಒಂದೇ ಆಪ್ಷನ್ ಅಲ್ಲಿ ಇರಬಾರ್ದು ತಾನೆ. ನೆಕ್ಸ್ಟ್ ರಿಂಗ್ ಆಯ್ತು. ನೆಕ್ಸ್ಟ್ ಕಣ್ಮುಚ್ಚಿ ಓಪನ್ ಮಾಡಿ. ಕಣ್ಮುಚ್ಚಿ ಇದನ್ನ ಬಾಕ್ಸ್ ಓಪನ್ ಮಾಡಿ. ಕೈಗೆ ಎತ್ಕೊಂಡು ಆದ್ಮೇಲೆ ಕಣ್ಬಿಡ್ಬೇಕು. ಏನು?
ಹೇಗಿದೆ? Fine. Thank you so much. ಥ್ಯಾಂಕ್ ಯು. ಇಷ್ಟ ಆಯ್ತಾ? ಚೆನ್ನಾಗಿದೆ. ನಿಜ? ಚೆನ್ನಾಗಿದೆ. ಆಕ್ಚುಲಿ ನಮ್ಮ ಮಾದುಗೆ ನಮ್ಮ ಮದ್ವೆಲಿ ಕೊಟ್ಟಿರೋದನ್ನೇ ಅವ್ರು ಹಾಕೊಡೋದಿಲ್ಲ, ಬಟ್ ಆದ್ರೆ ಬೇರೆ ಆಪ್ಷನ್ ಇಲ್ಲ ಗೈಸ್. ನಮ್ಮ ಯಜಮಾನ್ರಿಗೆ ಇನ್ನೇನು ಕೊಡೋದು, ಅದಕ್ಕೆ ಗೊತ್ತಿದ್ದೇವ್ರೆ ಒಂದು ದೊಡ್ಡ ಗಿಫ್ಟ್ ನಮಗೆ. ಇಷ್ಟ ಆಯ್ತಾ? ಚೆನ್ನಾಗಿದೆ. ಈಸ್ಪಿರಪ್ಪ, ಊಟ ಆಯ್ತಾ? ಏನು ಊಟ ಮಾಡಿದ್ರಿ? ದೋಸೆ. ನಮ್ಮ ಯಜಮಾನ್ರು ಬರ್ತಡೇ ಇವತ್ತು, ಹುಟ್ಟು ಹಬ್ಬ. ಏನ್ ಹೇಳಿ? ಹುಟ್ಟುಹಬ್ಬ. ಇದು ನಮ್ಮ ಮಮ್ಮಿಗೆ ನನ್ನ ಮಗಳು ಅಂದೇನೆ ಸೊಸೆ ಅಂದ್ರ ನೀವು. ನಾನು ಸೊಸೆ ಅನ್ಕೋಬಿಟ್ಟಿದ್ದೀರಾ ನಮ್ಮ ಮಮ್ಮಿಗೆ. ಅವ್ರಿಗೆ ನಾನ್ ಮಗಳು ಸೊಸೆ ಅಲ್ಲ, ಮದನೇ ಅಂತಿದ್ರಂತೆ. ರಾತ್ರಿ ಊಟ ಏನ್ ತಂದ್ರಿ ಅಂದೆ, ಹಾ ಅನ್ನ ತಂದ್ಬಿಟ್ಟಿದೀನಿ ಅಂದ್ರು. ಹಾ, ಯಾವ್ದು ಕೊಟ್ಟರದಲ್ಲ ಬಾಕ್ಸ್ ಏನು ಅಂದೆ, ಬಿರಿಯಾನಿ ಕೊಟ್ಟ ನಿಮ್ ಸೊಸೆ ಅಂದ್ರು. ನಾನು ಬಿರಿಯಾನಿ ಕೊಟ್ಟಿರೋದಕ್ಕೆ ಗೈಸ್, ನಾನು ನೆನ್ನೆ ಬಿರಿಯಾನಿ ಮಾಡಿದಾಗ ಏನಾದರೂ ಮಾಡ್ದಾಗ ಕೊಡ್ತೀನಿ ಅಂಕಲ್ಗೆ. ಸೊ ಬಿರಿಯಾನಿ ಕೊಟ್ಟಾಗ ಮಗಳು ಅನ್ನೋಕೆ ಹೋಗಿ ಮಿಸ್ ಆಗಿ ಸೊಸೆ ಅಂದ್ಬಿಟ್ಟವ್ರೆ. ನಮ್ಮ ಮಮ್ಮಿಗೆ ಅದೇ ಒಂದು ಇದಾಗ್ಬಿಟ್ಟೈತೆ. ಅವ್ರಿಗೆ ಗೊತ್ತಿಲ್ಲ ಅನಿಸ್ತದೆ ಸೊಸೆ ಸೊಸೆ ಅಂತವ್ರೆ ಅಂತ. ಭುವನ್ ಹೊರಟ. ಬಾಯ್ ಮಚ್ಚ, ಬಾಯ್ ಬಾಯ್ ಬಾಯ್. ದೊಡ್ಡ ಮಚ್ಚಿ ಚಿಕ್ಕ ಮಚ್ಚಿ ಪಪ್ಪು ಆಡ್ಸೋದ್ರಲ್ಲೇ ಬಿಸಿ ಮಾಡಿ. ಬಾಯ್ ಗೈಸ್, ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಎಲ್ಲ ತುಂಬಾ ಚೆನ್ನಾಗಾಯ್ತು. ಬಟ್ ನಾವು ಸೆಲೆಬ್ರೇಷನ್ಗೆ ಮೇಲ್ಗಡೆ ಕೇಳಿದ್ವಿ ಅವ್ರನ್ನ. ಬಟ್ ಇವತ್ ಸಂಡೇ ಆಗಿರೋದ್ರಿಂದ ಏನಾಯ್ತು ಅಂದ್ರೆ, ಬೇರೆಯವರು ಎಲ್ಲ ಅದು ಇದು ಊಟ ಎಲ್ಲ ಮುಗಿಸ್ಕೊಂಡು ಮೇಲೆ ತುಂಬಾ ಜನ ಇದ್ರು ಅಂತ ಹೇಳಿ ನಿತಿ ಮೇಲ್ಗಡೆ ಬೇಡ ಅಂತ ಹೇಳಿ ಕೆಳಗಡೆ ಅದೇ ಇದ್ರದ್ದು ಫಂಕ್ಷನ್ ಹಾಲ್ ಮಾಡ್ತಾರೆ ಗೊತ್ತಾ, ಅಲ್ಲೇ ಸಿಂಪಲ್ ಆಗಿ ಮಾಡ್ಕೊಂಡಿದ್ವಿ. ಸೊ ಆದ್ರೂ ಒಂಥರ ಸಿಂಪಲ್ ಅಂಡ್ ಕ್ಯೂಟ್ ಆಗಿ ಚೆನ್ನಾಗಿತ್ತು. ಇದಿಷ್ಟೇ ಗೈಸ್ ಈ ವಿಡಿಯೋ. ಸೊ ಎಲ್ರು ಮಲ್ಕೊಂಡ್ರು, ಪಪ್ಪುನು ಮಲಗಿಸ್ದೆ. ಇವಾಗ ಅಪ್ಪು ಮಮ್ಮಿ ಮಲಗಿದ್ದಾರೆ. ಈಗ ನಾನು ಹೋಗಿ ಮಲ್ಕೋಬೇಕು. ನಾಳೆ ಎಲ್ಲಾದ್ರೂ ಹೋಗೋಣ ಅಂತ ಹೇಳ್ತಿದ್ದಾರೆ. ನಾಳೆ ಪ್ರಾಕ್ಟೀಸ್ ಇದೆ ಕ್ಲಾಸ್ದು. ಸೊ ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ. ಮಾಡಿದ್ರೆ ಹೆಂಗೆ ಹೇಳ್ತಾರೆ ಹಂಗೆ. ಓಕೆ ಗಾಯ್ಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಯಾವ ತರ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ನಮ್ಮ ಅದು ಅಂತೂ ಫುಲ್ಲು ಬ್ಲ್ಯಾಂಕ್. ಲೈಕ್ ಅಂದ್ರೆ ಯಾವಾಗ್ಲೂ ಗೋಲ್ಡು ಅದೇ ಕೊಡ್ತಾ ಇರ್ತೀನಲ್ಲ, ಬಟ್ ಅವ್ರಿಗೆ ಈ ಸಲ ಏನನ್ನೋದು ಅಷ್ಟು ಸಡನ್ ಆಗಿ ಗೆಸ್ ಆಗ್ಲಿಲ್ಲ. ಬಂದಂಗ ಅಂತ ಹೇಳ್ತಾ ಇದ್ರು. ನಂಗೆ ಬಿಸ್ನೆಸ್ ಐಡಿಯಾ ಏನ್ ಬೇಕಾದ್ರೂ ಕೇಳಿದ್ರೆ ಹೇಳ್ಬೋದು ಕಣಪ್ಪ, ಇದ್ರ ಬಗ್ಗೆ ಎಲ್ಲ ಅಷ್ಟು ಐಡಿಯಾ ಇಲ್ಲ ನನ್ಗೆ ಅಂತ. ಓಕೆ ಫೈನ್. ಬಟ್ ಅವ್ರು ತುಂಬಾ ಖುಷಿ ಆದ್ರು. ನಾವೆಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಕೋತೀವಿ, ಬಟ್ ಪಪ್ಪು ಇನ್ನೂ ತುಂಬಾ ಚಿಕ್ಕೊಂಡಿರೋದ್ರಿಂದ 2 days 3 days ಸ್ಟೇ ಆಗೋದು ತುಂಬಾ ಕಷ್ಟ ಹೊರಗಡೆ ಅಂತ ಹೇಳಿ ಎಲ್ಲೋದ್ರು ಮಮ್ಮಿನೂ ಕರ್ಕೊಂಡು ಹೋಗ್ಬೇಕು, ಚಿಕ್ಕವನಾಗಿರೋದ್ರಿಂದ ಮ್ಯಾನೇಜ್ ಮಾಡಕ್ಕೆ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.